ಸ್ನೇಹಿತರೆ ನಮಸ್ತೆ. ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ. ಗೆಳೆಯರೇ, ಎಲ್ಲವೂ ನಿರೀಕ್ಷಿಸಿದಂತೆಯೇ ಆಗಿದೆ. ನೀಟ್ ದಂಗೆಯನ್ನು ಮೋದಿ ಸರ್ಕಾರ ಚಾಣಾಕ್ಷತನದಿಂದ ಹತ್ತಿಕ್ಕಿದೆ. ಜಂತರ್ ಮಂತರ್ನಿಂದ ಜಿರಳೆಗಳನ್ನು ಖಾಲಿ ಮಾಡಿಸುವುದನ್ನು ಆದ್ಯತೆ ಮಾಡಿಕೊಂಡಿದ್ದ ಕೇಂದ್ರ ಸರ್ಕಾರ ತಾನೇ 2 ಹೆಜ್ಜೆ ಹಿಂದಿಟ್ಟು ಕಾರ್ಯ ಸಾಧಿಸಿತು. ಸಂಸತ್ನಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಗೆ ಕಠಿಣ ಮಸೂದೆಯನ್ನು ತರುವ ಮೂಲಕ ವಿದ್ಯಾರ್ಥಿಗಳ ವಿಚಾರದಲ್ಲಿ ಕಾಳಜಿ ಪ್ರದರ್ಶಿಸಿತು. ಪರೀಕ್ಷಾ ಅಕ್ರಮಗಳಿಗೆ ಫುಲ್ ಸ್ಟಾಪ್ ಇಡಲು ದಿಟ್ಟ ಕ್ರಮ ಕೈಗೊಂಡಿತು. ನಾನಿಲ್ಲಿ ಹೇಳ ಹೊರಟಿರುವುದು ಈ ವಿಚಾರದ ಬಗ್ಗೆ ಅಲ್ಲ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನಂತರ ಜಂತರ್ ಮಂತರ್ನಿಂದ ಹೊರಬಿದ್ದ ಕಾಕ್ರೋಚ್ಗಳು ಕ್ಷಣ ಕ್ಷಣಕ್ಕೂ ಹೇಗೆ ಬೆತ್ತಲಾಗುತ್ತಿದ್ದಾರೆ ಎಂಬ ಬಗ್ಗೆ. ನೀಟ್ ದಂಗೆ ಮುಗಿಯುತ್ತಲೇ ದಿಲ್ಲಿಯ 5 ಸ್ಟಾರ್ ಹೋಟೆಲ್ನಲ್ಲಿ ಭರ್ಜರಿ ವಿಜಯೋತ್ಸವದ ಉನ್ಮತ್ತ ನೈಟ್ ಲೈಫ್ ಎಂಜಾಯ್ ಮಾಡಿದ ಜಿರಳೆಗಳು ಆಮ್ ಆದ್ಮಿ ಪಕ್ಷದ ಜೊತೆ ವಿಲೀನವಾಗಲು ನಡೆಸುತ್ತಿರುವ ಪ್ರಯತ್ನಗಳ ಬಗ್ಗೆ. ಹಾಗೆಯೇ ಅಸ್ತಿತ್ವದಲ್ಲೇ ಇಲ್ಲದ ಕಾಕ್ರೋಚ್ ಪಾರ್ಟಿಯನ್ನು ನಂಬಿಕೊಂಡು ರಾಜಕೀಯ ಲಾಭ ಪಡೆಯಲು ಹೊರಟ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೇಗೆ ಯಾಮಾರಿದರು, ಲಡಾಖ್ನಿಂದ ದಿಲ್ಲಿಗೆ ಬಂದು ಜಂತರ್ ಮಂತರ್ನಲ್ಲಿ ಉಪವಾಸಕ್ಕೆ ಕುಳಿತು ಕಾಕ್ರೋಚ್ಗಳ ಪ್ರತಿಭಟನೆಗೆ ಬಲ ತುಂಬಿದ ಸೋನಂ ವಾಂಗ್ಚುಕ್ ಹೇಗೆ ಟೋಪಿ ಹಾಕಿಸಿಕೊಂಡರು, ಅವರೀಗ ಇದೇ ಜಿರಳೆಗಳ ವಿರುದ್ಧವೇ ಹೇಗೆ ಸಿಡಿದಿದ್ದಾರೆ ಎಂಬ ಬಗ್ಗೆ. ಹೌದು, ಕಾಕ್ರೋಚ್ ಜನತಾ ಪಾರ್ಟಿ ಅಲಿಯಾಸ್ ಜಿರಳೆ ಪಕ್ಷದವರು ದೇಶದ ಇಡೀ ವಿಪಕ್ಷಗಳ ಶಕ್ತಿ, ಸೋನಂ ವಾಂಗ್ಚುಕ್ ಅವರ ಬೆಂಬಲ, ಸಾವಿರಾರು ಅಮಾಯಕ ವಿದ್ಯಾರ್ಥಿಗಳ ರೋಷಾವೇಶವನ್ನು ಬಳಸಿಕೊಂಡು ದಂಗೆ ಎಬ್ಬಿಸಿ ಅದರ ಮೂಲಕ ತಮ್ಮ ರಾಜಕೀಯ ಐಡೆಂಟಿಟಿ ಸಾಧಿಸಿದರು. ಇಡೀನ್ ಅಜೆಂಡಾಗಳನ್ನು ಪೂರೈಸಿಕೊಂಡರು. ಈಗ ತಮಗೆ ಬೆಂಬಲ ನೀಡಿದ ಎಲ್ಲರಿಗೂ ಕೈಕೊಟ್ಟು ನೇರ ಹೋಗಿ ಅರವಿಂದ್ ಕೇಜ್ರಿವಾಲ್ ತೊಡೆ ಮೇಲೆ ಕುಳಿತುಕೊಂಡಿದ್ದಾರೆ. ಆಮ್ ಆದ್ಮಿ ಪಕ್ಷದ ಗೂಡು ಸೇರಿಕೊಂಡಿದ್ದಾರೆ. ಎಎಪಿಯ ಬಿ ಟೀಮ್ನಂತೆ ರಾಜಕೀಯವಾಗಿ ಮುಂದೆ ಸಾಗಲು ಹೊರಟಿದ್ದಾರೆ. ಜಿರಳೆಗಳ ಈ ಆಟ ಕಂಡು ರಾಹುಲ್ ಗಾಂಧಿ ಸುಸ್ತಾಗಿದ್ದಾರೆ. ರಾಜಕೀಯ ದೂರದೃಷ್ಟಿ ಇಲ್ಲದ ತಮ್ಮ ಪುತ್ರನ ನಡೆಗೆ ಸೋನಿಯಾ ಬೇಸರಗೊಂಡಿದ್ದಾರೆ. ರಾಹುಲ್ ಮತ್ತು ಟೀಮು ಜಿರಳೆಗಳ ಪರ ರೋಡಿಗಿಡಿಯಲು ಕಾರಣರಾದ ಪಕ್ಷದ ಕೆಲ ನಾಯಕರ ಮೇಲೆ ಮೇಡಮ್ ಗರಂ ಆಗಿದ್ದಾರೆ ಎನ್ನುವುದು ಮಾಹಿತಿ. ಇತ್ತ ಜಿರಳೆಗಳನ್ನು ನಂಬಿಕೊಂಡು ಲಡಾಖ್ನಿಂದ ಬಂದು ಪ್ರತಿಭಟನೆಗೆ ನಿಜವಾದ ಶಕ್ತಿ ತುಂಬಿದ ಸೋನಂ ವಾಂಗ್ಚುಕ್ ತಮ್ಮನ್ನು ಬಳಸಿ ಬಿಸಾಡಿದ ರೀತಿ ಕಂಡು ಕಾಕ್ರೋಚ್ಗಳ ಮೇಲೆ ಕೆಂಡ ಕಾರುತ್ತಿದ್ದಾರೆ. ಮತ್ತೊಂದು ಕಡೆ ನೀಟ್ ವಿದ್ಯಾರ್ಥಿಗಳಿಗೂ ನಿಧಾನವಾಗಿ ಕಾಕ್ರೋಚ್ ಜನತಾ ಪಾರ್ಟಿಯ ಐ5 ಯುವ ನಾಯಕರ ಬಣ್ಣ ಗೊತ್ತಾಗತೊಡಗಿದೆ. ಹಾಗಾದರೆ ಈ CJP ನಾಯಕರ ನಿಜ ಬಣ್ಣ ಏನು? ದೇಶದ ರಾಜಕೀಯದಲ್ಲಿ ಇವರು ಮಾಡಲು ಹೊರಟಿರುವುದೇನು? ಕಾಕ್ರೋಚ್ಗಳನ್ನು ಎಡೆಮುರಿಗೆ ಕಟ್ಟಲು ಮೋದಿ ಅಮಿತ್ ಶಾ ಮಾಡಿರುವ ಪ್ಲಾನ್ ಏನು? ಎಲ್ಲವನ್ನೂ ವಿಸ್ತೃತವಾಗಿ ತಿಳಿಯೋಣ ಬನ್ನಿ. ಅದಕ್ಕೂ ಮುನ್ನ ತಮ್ಮಲ್ಲೊಂದು ಮನವಿ, ನೀವು ನೀತಿ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿದ್ದರೆ ಈಗಲೇ ಮಾಡಿ, ನಮ್ಮನ್ನು ಬೆಂಬಲಿಸಿ, ಪ್ರೋತ್ಸಾಹಿಸಿ. ಸ್ನೇಹಿತರೆ, ಕಾಕ್ರೋಚ್ ಪಾರ್ಟಿ ಈ ಕ್ಷಣಕ್ಕೂ ಒಂದು ರಾಜಕೀಯ ಪಕ್ಷ ಅಲ್ಲ, ಒಂದು ಸಂಘವೂ ಅಲ್ಲ, ಸಂಸ್ಥೆಯೂ ಅಲ್ಲ. ಕೇವಲ ಸೋಷಿಯಲ್ ಮೀಡಿಯಾ ಪೇಜ್ ತೆರೆದು ವಿಡಂಬನಾತ್ಮಕ ಅಣಕು ರಾಜಕೀಯ ಪಕ್ಷವನ್ನು ಸೃಷ್ಟಿಸಿದಾತ ಅಭಿಜಿತ್ ದೀಪ್ಗೆ. ಆತ ಸೃಷ್ಟಿಸಿದ ಕಾಕ್ರೋಚ್ ಪಕ್ಷಕ್ಕೆ ಒಂದು ಸಂಘಟನಾ ಸ್ಟ್ರಕ್ಚರ್ ಆಗಲಿ, ಹೊಣೆ ಉತ್ತರದಾಯಿತ್ವ ತೆಗೆದುಕೊಳ್ಳುವ ವ್ಯವಸ್ಥೆಯಾಗಲಿ ಇಲ್ಲವೇ ಇಲ್ಲ. ಇಂತಹ ಪಕ್ಷವನ್ನಿಟ್ಟುಕೊಂಡು ಇವರೆಲ್ಲ ನೀಟ್ ಹಗರಣದ ಬಗ್ಗೆ ಧ್ವನಿ ಎತ್ತಿದರು. ಈ ದೀಪ್ಗೆ ಜೊತೆಗೆ ಸೌರಭ್ ದಾಸ್, ಅಶುತೋಷ್ ರಾಂಕಾ ಮತ್ತಿತರರು ಸೇರಿಕೊಂಡರು. ಭಾರತದಲ್ಲಿ ದೊಡ್ಡ ದಂಗೆ ಎಬ್ಬಿಸುವ ಸ್ಕೆಚ್ಚು ಹಾಕಿದರು. ಇವರಿಗೆ ಎಲ್ಲೆಲ್ಲಿಂದಲೋ ಫಂಡು ಒಳೆಯಾಗಿ ಹರಿದು ಬಂತು. ಪಕ್ಕಾ ಪ್ಲಾನ್ ಮಾಡಿಕೊಂಡು ಅಮೆರಿಕದಿಂದ ಭಾರತಕ್ಕೆ ಬಂದ ದೀಪ್ಗೆ ತನ್ನನ್ನು ಸ್ವಾಗತಿಸಲು ಲಕ್ಷಾಂತರ ಜನ ಸೇರುತ್ತಾರೆ ಎಂಬ ಭ್ರಮೆಯಲ್ಲಿದ್ದ. ಆದರೆ ಇಲ್ಲಿ ಬಂದ ನಂತರ ಆತನಿಗೆ ವಾಸ್ತವ ಅರ್ಥವಾಗುತ್ತಾ ಹೋಯಿತು. ವಿವಿಧ ನಗರಗಳಲ್ಲಿ ಸುತ್ತಾಡಿದ್ದ ಆತನ ಸಭೆಗಳು ಬಹುತೇಕ ಟುಸ್ಸಾದವು. ಆಗ ಆತನ ಕೈ ಹಿಡಿದಿದ್ದೇ ಅರವಿಂದ್ ಕೇಜ್ರಿವಾಲ್. ದೇಶ ಸುತ್ತುವುದರಿಂದ ಪ್ರಯೋಜನವಿಲ್ಲ, ದಿಲ್ಲಿಯಲ್ಲಿ ಪ್ರತಿಭಟನೆ ಆಗಬೇಕು, ದೊಡ್ಡ ಮಟ್ಟದ ಚಳವಳಿಯಾಗಬೇಕು, ಕೇಂದ್ರ ಸರ್ಕಾರವನ್ನು ನಡುಗಿಸಬೇಕು, ಜಗತ್ತಿನ ಗಮನ ಸೆಳೆಯಬೇಕು. ದಿಲ್ಲಿಯಲ್ಲಿ ಏಳುವುದಂಗೆ ದೇಶದ ಉದ್ದಗಲಕ್ಕೂ ಹಬ್ಬುತ್ತಾ ಹೋಗಬೇಕು. ಇಲ್ಲಿ ಹೋರಾಟ ಮಾಡಿ ಎಂಬ ಸಂದೇಶ ಮತ್ತು ಹೋರಾಟಕ್ಕೆ ಬೆಂಬಲ ಒದಗಿಸುವ ಭರವಸೆ ಕೇಜ್ರಿವಾಲ್ ಕಡೆಯಿಂದ ತಮ್ಮ ಶಿಷ್ಯ ಅಭಿಜಿತ್ ದೀಪ್ಕಿಗೆ ಹೋಯಿತು. ಕೇಜ್ರಿವಾಲ್ ಬೆಂಬಲ ನಂಬಿ ಜೂನ್ 6ರಂದು ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಗೆ ಕುಳಿತ ಜಿರಳೆಗಳತ್ತ ಯಾರೂ ತಿರುಗಿ ನೋಡಲಿಲ್ಲ. ಹೆಚ್ಚಿನ ವಿದ್ಯಾರ್ಥಿಗಳು ಸುಳಿಯಲಿಲ್ಲ. ಪ್ರತಿಭಟನೆ ಟುಸ್ ಆಗಿದ್ದು ಕಂಡು ಅಭಿಜಿತ್ ದೀಪ್ಗೆ ಮರ್ರೋ ಅಂತ ಅಳುವಂತಾಯಿತು. ಆಗ ಜನರನ್ನು ಸೆಳೆಯುವ, ದೇಶದಲ್ಲಿ ಸಂಚಲನ ಎಬ್ಬಿಸುವ ವ್ಯಕ್ತಿಯೊಬ್ಬರನ್ನು ಜಂತರ್ ಮಂತರ್ಗೆ ತಂದು ಕೂರಿಸದಿದ್ದರೆ ತಮ್ಮ ಶಿಷ್ಯರ ಕತೆ ಮುಗಿದೇ ಹೋಗುತ್ತದೆ ಎಂಬ ಅರಿವು ಗುರು ಕೇಜ್ರಿವಾಲ್ಗೆ ಆಯಿತು. ಹೇಳಿ ಕೇಳಿ ಹಿಂದೆ ಅಣ್ಣಾ ಹಜಾರೆಯವರನ್ನು
ದಿಲ್ಲಿ ಅಖಾಡಕ್ಕೆ ಎಳೆದು ತಂದು ರಾಜಕೀಯ ಲಾಭ ಪಡೆದುಕೊಂಡಿರುವ ಅನುಭವ ಅಲ್ಲವೇ ಅವರದು. ಹೀಗಾಗಿ ಲಡಾಖ್ನ ಪರಿಸರ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರ ಹೆಸರು ಕೇಜ್ರಿವಾಲ್ ತಲೆಗೆ ಹೊಳೆಯಿತು. ಇಷ್ಟಾಗಿದ್ದೇ ತಡ, ತಮಗಿರುವ ಲಿಂಕುಗಳ ಮೂಲಕ ವಾಂಗ್ಚುಕ್ ಅವರನ್ನು ಒಪ್ಪಿಸಿ ಜೂನ್ 28ರಂದು ಜಂತರ್ ಮಂತರ್ಗೆ ಕರೆತಂದು ಉಪವಾಸಕ್ಕೆ ಕೂರಿಸಲಾಯಿತು. ವಾಂಗ್ಚುಕ್ ಎಂಟ್ರಿ ನಂತರವೂ ಕೇಂದ್ರ ಸರ್ಕಾರ ಜಿರಳೆಗಳನ್ನು ನಿರ್ಲಕ್ಷ್ಯ ಮಾಡಿತು. ಪರಿಣಾಮ ನಿಧಾನವಾಗಿ ಕಾಕ್ರೋಚ್ಗಳ ಶಕ್ತಿ ಹೆಚ್ಚಾಗತೊಡಗಿತು. ವಾಂಗ್ಚುಕ್ ಅವರನ್ನು ಆಸ್ಪತ್ರೆಗೆ ಸೇರಿಸಿದ ನಂತರ ಹೋರಾಟ ದಂಗೆಯ ರೂಪ ಪಡೆದುಕೊಂಡಿತು. ಈ ದಂಗೆಗೆ ಯಾರೆಲ್ಲ ತುಪ್ಪ ಸುರಿದರು, ಮದ್ದತು ನೀಡಿ ರಣಕೇಕೆ ಹಾಕಿದರೂ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಇದರ ಮಧ್ಯೆ ಈ ಅಭಿಜಿತ್ ದೀಪ್ಗೆ ಎಂತಹ ಮಳ್ಳಾಟ ಆಡಲು ಆರಂಭಿಸಿದ ಅಂದರೆ ವಿದ್ಯಾರ್ಥಿಗಳನ್ನು ಪೊಲೀಸರು ಅಪ್ರಚೋದಿತವಾಗಿ ಬಡಿಯುತ್ತಿದ್ದಾರೆ ಎಂಬಂತೆ ಬಿಂಬಿಸತೊಡಗಿದ. ಈ ನಾಟಕದಲ್ಲಿ ತಾನೂ ಪಾತ್ರಧಾರಿಯಾದ. ಪೊಲೀಸ್ ಸಿಬ್ಬಂದಿಯೊಬ್ಬರ ಕಾಲಿಗೆ ಬೀಳಲು ಹೋದ ದೀಪ್ಕೆಯನ್ನು ಆ ಅಧಿಕಾರಿ ಮೇಲೆತ್ತಲು ಹೊರಟರೆ ತನ್ನನ್ನು ಮುಟ್ಟಿದ್ದೇ ಚಾನ್ಸು ಅಂತ ನನ್ನನ್ನು ಏಕೆ ಒಡೆಯಲು ಬರುತ್ತೀರಿ ಎಂದು ಡ್ರಾಮಾ ಕ್ರಿಯೇಟ್ ಮಾಡಿದ. ಈತನ ಜಿರಳೆಗಳ ಪಡೆ ಪ್ರತಿ ಕ್ಷಣ ಪೊಲೀಸರನ್ನು ಬಡಕಾಯಿಸುತ್ತಲೇ ಹೋಯಿತು, ಪ್ರಚೋದಿಸುತ್ತಲೇ ಹೋಯಿತು. ಸಂಸತ್ ಭವನಕ್ಕೆ ನುಗ್ಗಲು ಯತ್ನಿಸಿ ವಿಪರೀತ ಕ್ರಮಕ್ಕೆ ಕಾಕ್ರೋಚ್ಗಳು ಮುಂದಾದರು. ಪೊಲೀಸರು, ಭದ್ರತಾ ಪಡೆಗಳು ಇವರನ್ನು ನಿಯಂತ್ರಿಸಲು ದಂಡ ಪ್ರಯೋಗ ಮಾಡಲೇಬೇಕಾಯಿತು. ಪರಿಣಾಮ ದಂಗೆ ತೀವ್ರಗೊಂಡಿತು. ಈ ಹಂತದಲ್ಲಿ ಎಚ್ಚೆತ್ತ ಮೋದಿ ಸರ್ಕಾರ ರಕ್ಷಣಾತ್ಮಕ ಹೆಜ್ಜೆ ಇಟ್ಟು ಇವರನ್ನು ಹ್ಯಾಂಡಲ್ ಮಾಡಿತು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡೆದು ಜಿರಳೆಗಳನ್ನು ಜಂತರ್ ಮಂತರ್ನಿಂದ ಖಾಲಿ ಮಾಡಿಸಿತು. ಇದಾದ ನಂತರ ಈ ಕಾಕ್ರೋಚ್ಗಳು ಆಡುತ್ತಿರುವ ಆಟ ಇದೆಯಲ್ಲ, ಇದು ನಿಜಕ್ಕೂ ಡೇಂಜರಸ್. ಏನದು ಜಿರಳೆಗಳ ತೆರೆಮರೆ ಆಟ? ಮುಂದೆ ತಿಳಿಯೋಣ ಬನ್ನಿ. ಗೆಳೆಯರೇ, ಸೋನಂ ವಾಂಗ್ಚುಕ್ ಅವರನ್ನು ಬಳಸಿಕೊಂಡು ಕೇಂದ್ರ ಸರ್ಕಾರವನ್ನು ಮಣಿಸಿದ ಕಾಕ್ರೋಚ್ಗಳು ಪ್ರತಿಭಟನೆ ಮುಕ್ತಾಯದ ನಂತರ ಅದೇ ವಾಂಗ್ಚುಕ್ ಅವರ ಬಗ್ಗೆ ತೋರಿದ ವರ್ತನೆ ಇದೆಯಲ್ಲ, ಇದು ನಿಜಕ್ಕೂ ಅಮಾನವೀಯ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ನಂತರ JP ನಡ್ಡಾ ಮಧ್ಯಸ್ಥಿಕೆಯಲ್ಲಿ ಉಪವಾಸ ಅಂತ್ಯಗೊಳಿಸಿದ ವಾಂಗ್ಚುಕ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವಾಗ ಕಾಕ್ರೋಚ್ ಪಕ್ಷದ ಯಾರೊಬ್ಬರೂ ಅಲ್ಲಿಗೆ ಸುಳಿಯಲಿಲ್ಲ. ಅವರು ಅಲ್ಲಿ ಸುದೀರ್ಘ ಉಪವಾಸ ಮುಗಿಸಿ ಬಿಡುಗಡೆಯಾಗುತ್ತಿದ್ದರೆ ಇತ್ತ ಅಭಿಜಿತ್ ದೀಪ್ಗೆ, ಸೌರಭ್ ದಾಸ್ ಮತ್ತಿತರರ ತಂಡ ಕೇಂದ್ರ ಸರ್ಕಾರದ ವಿರುದ್ಧ ಗೆದ್ದೆವು ಎಂದು ಸಂಭ್ರಮ ಪಡುತ್ತಾ ವಿಜಯೋತ್ಸವದ ಗ್ರ್ಯಾಂಡ್ ಪಾರ್ಟಿಗೆ ಸಿದ್ಧವಾಗುತ್ತಿತ್ತು. ಉನ್ಮತ್ತ ರಾತ್ರಿಯ ಸಡಗರಕ್ಕೆ ಸಜ್ಜಾಗುತ್ತಿತ್ತು. ಆಸ್ಪತ್ರೆಯಿಂದ ಹೊರಬಿದ್ದ ವಾಂಗ್ಚುಕ್ ತಮ್ಮ ಪತ್ನಿಯೊಂದಿಗೆ ಏಕಾಂಗಿಯಾಗಿ ರಾಜ್ಘಾಟ್ನ ಗಾಂಧಿ ಸಮಾಧಿಗೆ ಧಾವಿಸಿ ಬಂದಾಗಲೂ ಯಾವುದೇ ಜಿರಳೆಗಳು ಅವರನ್ನು ಎದುರುಗೊಳ್ಳಲಿಲ್ಲ. ಒಳೆ ದಾಟಿದ ಮೇಲೆ ಅಂಬಿಗನ ಅಂಗ್ಯಾಕೆ ಎಂಬಂತೆ ನಮಗೂ ಅವರಿಗೂ ಸಂಬಂಧವೇ ಇಲ್ಲ ಎಂಬಂತೆ ವರ್ತಿಸಿದರು. ಇದು ಜಿರಳೆಗಳಲ್ಲಿ ಮಾನವೀಯ ಸಂವೇದನೆ ಹುಟ್ಟಲು ಹೇಗೆ ಸಾಧ್ಯ ಎನ್ನುವಂತಾಯಿತು. ಜಿರಳೆಗಳು ನನ್ನನ್ನು ಬಳಸಿ ಬಿಸಾಡಿದ್ದಾರೆ ಎಂಬುದು ಅರ್ಥವಾಗುತ್ತಲೇ ಪ್ರತಿಕ್ರಿಯಿಸಿದ ವಾಂಗ್ಚುಕ್, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನನ್ನ ಅಹಿಂಸಾತ್ಮಕ ಹೋರಾಟಕ್ಕೆ ಸಿಕ್ಕ ಜಯವೇ ಹೊರತು ಕಲ್ಲು ಲಾಠಿಗಳ ಬಳಕೆಯಿಂದ ಸಿಕ್ಕಿಲ್ಲ. ಗಾಂಧಿ ಮಾರ್ಗದ ಮೂಲಕ ನಾನು ಗೆದ್ದಿದ್ದೇನೆ ಎಂದರು. ಈ ಗೆಲುವಿನ ಪೂರ್ತಿ ಕ್ರೆಡಿಟ್ ನನ್ನದೇ ಎನ್ನುವ ಮೂಲಕ ಜಿರಳೆ ಪಕ್ಷದ ಸೋಕಾಲ್ಡ್ ಯುವ ನಾಯಕರಿಗೆ ಟಾಂಗ್ ಕೊಟ್ಟರು. ಏಕಾಂಗಿಯಾಗಿಯೇ ದಿಲ್ಲಿಯಿಂದ ಲಡಾಖ್ಗೆ ವಾಪಸ್ ತೆರಳಿದರು. ಇದಾದ ಮೇಲೆ ಶುರುವಾಯಿತಲ್ಲ ಕಾಕ್ರೋಚ್ಗಳ ರಾತ್ರಿ ಪಾರ್ಟಿಯ ಅಬ್ಬರ. 5 ಸ್ಟಾರ್ ಹೋಟೆಲ್ನಲ್ಲಿ ಅವರೆಲ್ಲ ಭರ್ಜರಿಯಾಗಿ ವಿಜಯೋತ್ಸವ ಆಚರಿಸಿದರು. ಕುಣಿದು ಕುಪ್ಪಳಿಸಿ ಕೇಕೆ ಹಾಕಿದರು. ಈ ಬಗ್ಗೆ ಆಕ್ಷೇಪ ಎತ್ತಿದ ದೇಶವಾಸಿಗಳಿಗೆ ಈ ಕಾಕ್ರೋಚ್ಗಳು ಹೇಳುತ್ತಿರುವುದು ಏನು ಗೊತ್ತೇ? ರಾತ್ರಿ ಪಾರ್ಟಿಗಳ ಮೂಲಕ ವಿಜಯೋತ್ಸವ ಆಚರಣೆ ಇಂದಿನ ಯುವ ಪೀಳಿಗೆಯ ಶೈಲಿ. ಇದನ್ನು ಅರ್ಥ ಮಾಡಿಕೊಳ್ಳದ ಅಂಕಲ್ ಆಂಟಿಗಳು ಬೇಕೆಂದರೆ ದೂರಬಹುದು ಎನ್ನುವ ಮಾತುಗಳನ್ನು. ಅಂದರೆ ಒಂದು ಹೋರಾಟದ ಗೆಲುವೇ ಇವರಿಗೆ ನೆತ್ತಿಗೇರಿದೆ. ನೀಟ್ ಹೋರಾಟಕ್ಕೆ ತಮ್ಮ ಮಕ್ಕಳನ್ನು ಕಳುಹಿಸಿದ ಆಂಟಿ ಅಂಕಲ್ಗಳ ಬಗ್ಗೆ ಕೇವಲವಾಗಿ ಮಾತನಾಡುವಂತಹ ಗೆಲುವಿನ ಅಹಂ ಇವರಲ್ಲಿ ಮೂಡಿದೆ. ಕಾಕ್ರೋಚ್ಗಳ ಈ ವರ್ತನೆಗೂ ಸೋನಂ ವಾಂಗ್ಚುಕ್ ಖಡಕ್ ತಿರುಗೇಟು ಕೊಟ್ಟಿದ್ದಾರೆ. ಪ್ರತಿಭಟನೆಯ ಯಶಸ್ಸನ್ನು ಗೌರವ, ಸಂಯಮ ಮತ್ತು ಜವಾಬ್ದಾರಿಯಿಂದ ಆಚರಿಸಬೇಕು. ಗೆಲುವಿನ ಜೊತೆಗೆ ವಿನಯವೂ ಇರಬೇಕು. ಗೌರವ ಉಳಿಸಿಕೊಳ್ಳುವ ರೀತಿ ವರ್ತಿಸಿ ಎಂದು ಕಿವಿ ಹಿಂಡಿದ್ದಾರೆ. ಈ ಮಧ್ಯೆ ಜಿರಳೆಗಳನ್ನು ಬೆಂಬಲಿಸಿ ನೀಟ್ ಹೋರಾಟಕ್ಕೆ ಧುಮುಕಿ ಪ್ರಧಾನಿ ನಿವಾಸಕ್ಕೆ ಮುತ್ತಿಗೆ ಹಾಕಲು ಹೋದ ರಾಹುಲ್ ಗಾಂಧಿಯವರಿಗೂ ಈಗ ನಾನು ಯಾಮಾರಿದೆ ಎಂಬ ಭಾವನೆ ಮೂಡಿದೆ. ಕಾಕ್ರೋಚ್ ಜನತಾ ಪಾರ್ಟಿ ಆಮ್ ಆದ್ಮಿ ಪಕ್ಷದ ಬಿ ಟೀಮ್ನಂತೆ ವರ್ತಿಸುತ್ತಿರುವುದು, ಅರವಿಂದ್ ಕೇಜ್ರಿವಾಲ್ ಅವರಿಗೆ ರಾಜಕೀಯ ಲಾಭ ಮಾಡಿಕೊಡಲು ಹೊರಟಿರುವುದು ಈಗ ಜಗಜ್ಜಾಹೀರಾಗಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕ್ರೆಡಿಟ್ ಕೂಡ ಕಾಂಗ್ರೆಸ್ ಹೋರಾಟಕ್ಕೆ ದಕ್ಕಿಲ್ಲ. ಮುಂದಿನ ದಿನಗಳಲ್ಲಿ CJP ಒಂದು ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಿದರೂ ಆ ಪಕ್ಷ ಸೆಳೆಯುವುದು ಜಾತ್ಯತೀತ ಮತಗಳನ್ನೇ ಹೊರತು BJP ಬೆನ್ನಿಗಿರುವ ಹಾರ್ಡ್ ಕೋರ್ ಹಿಂದುತ್ವದ ಮತಗಳನ್ನಲ್ಲ.
ಆಮ್ ಆದ್ಮಿ ಪಕ್ಷದ ಜೊತೆ ಗುರುತಿಸಿಕೊಂಡರೂ ನಮಗೆ ನಷ್ಟವೇ. ಹೀಗಿರುವಾಗ ಸುಖ ಸುಮ್ಮನೆ ನಾವು ಮೈನೊಯಿಸಿಕೊಂಡೆವು. BJP ತನ್ನ ಸಾಂಪ್ರದಾಯಿಕ ಮತಕೋಟೆಯನ್ನು ಇನ್ನಷ್ಟು ಭದ್ರಪಡಿಸಿಕೊಂಡು ಹೆಚ್ಚಿನ ಸ್ಕೋರ್ ಮಾಡಲು ನಾವೇ ಅನುವು ಮಾಡಿಕೊಟ್ಟೆವು ಎಂಬ ಲೆಕ್ಕಾಚಾರ ಸೋನಿಯಾ ಗಾಂಧಿಯವರಲ್ಲಿ ಮೂಡಿದೆ. ಅವರು ಈ ಸಂಬಂಧ ತಮ್ಮ ಪುತ್ರನ ಬಳಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ರಾಹುಲ್ ಗಾಂಧಿ ಜೊತೆ ಇರುವ ಥಿಂಕ್ ಟ್ಯಾಂಕ್ ನಾಯಕರ ಬಗ್ಗೆಯೂ ಮೇಡಮ್ ಗರಂ ಆಗಿದ್ದಾರೆ ಎಂಬ ಮಾಹಿತಿ ದಿಲ್ಲಿಯಿಂದ ತೇಲಿ ಬಂದಿದೆ. ಅತ್ತ ಭರ್ಜರಿ ಪಾರ್ಟಿ ಮೂಡ್ನಿಂದ ಹೊರಬಂದ ಕಾಕ್ರೋಚ್ಗಳು ಈಗ ಮೀಸಲಾತಿ ಹಠಾವೋ ಘೋಷಣೆ ಶುರು ಮಾಡಲು ಅಣಿಯಾಗುತ್ತಿದ್ದಾರೆ. ಈ ಮೀಸಲಾತಿ ವಿಚಾರ ಬೆಂಕಿ ಇದ್ದಂತೆ. ಅದರ ಸುದ್ದಿಗೆ ಹೋದ ದೊಡ್ಡ ದೊಡ್ಡ ರಾಜಕೀಯ ಪಕ್ಷಗಳೇ ಭಸ್ಮವಾಗಿವೆ. ಘಟಾನುಘಟಿ ನಾಯಕರೇ ಅಧಿಕಾರ ಕಳೆದುಕೊಂಡಿದ್ದಾರೆ ಎನ್ನುವ ವಿಚಾರ ಅವರಿಗೆ ಗೊತ್ತಿಲ್ಲ ಪಾಪ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತೊಂದು ವಿಡಿಯೋ ಜೊತೆ ಬರುತ್ತೇನೆ. ನಮಸ್ಕಾರ. ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ.